ಹಾಯ್ ಫ್ರೆಂಡ್ಸ್, ಇವತ್ತು ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಏನಿದು ತಿರುಮಲ ಅಕಾಡೆಮಿ? ಏನು IAS ದಾ? IAS KS ಕೋಚಿಂಗ್ದಾ? ಎಲ್ಲಿ ಬರುತ್ತೆ ಇದು? ಓ, ಇಲ್ಲಿನಾ? ಯಾರಾದರೂ IAS KS ಏನಾದರೂ ಕೋಚಿಂಗ್ ಪಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ವಿಜಯನಗರ ಮೆಟ್ರೋ ಸ್ಟೇಷನ್ನು ಇಂದ್ರಪ್ರಸ್ಥ ರೋಡಲ್ಲಿ, ಸರ್ವಿಸ್ ರೋಡಲ್ಲಿದೆ. ಮೆಟ್ರೋ ಸ್ಟೇಷನ್ ಆಪೋಸಿಟೇ ಇರೋದು, ಇಂದ್ರಪ್ರಸ್ಥ ರೋಡಲ್ಲಿ. ನೋಡ್ಕೊಳ್ಳಿ, ಯಾರಾದರೂ ಬೇಕು ಅಂದರೆ ಇಲ್ಲಿ ಬಂದು ಸೇರ್ಕೊಳ್ಳಿ. ಓಕೆ ನಮ್ಗೆ ಈಗ 3 ಸಬ್ಸ್ಕ್ರೈಬರ್ಸ್ ಅಷ್ಟೇ. ನೀವೊಂದು ಮಾಡಿ, ಬ್ರೋಸ್ ಲೈಫ್ ಅಂತೇಳಿ ಕನ್ನಡ ವೀಲಾಗ್. ಪ್ರೀತಿಯಿಂದ ಕೇಳಿದ್ರು, ಅವರು ಕೊಟ್ಟರು. ನನ್ನ ಚಾನೆಲ್ನ ಅವರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲೇ ಸ್ಟ್ರಕ್ ಆಗಿಬಿಟ್ಟೆ ಸ್ವಲ್ಪ ಹೊತ್ತು. ಯಾವುದೋ ತಿರುಮಲ ಅಕಾಡೆಮಿಯವರು ನಿಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತಲೇ ಅವರು ತೋರಿಸ್ಕೊಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಲೇಟ್ ಆಯಿತು. ಸೊ ಒಂದು 2 ಡೇಸಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಇವತ್ತೇನಪ್ಪ ಅಂತೇಳಿದ್ರೆ, ಒಂದು ಬಟ್ಟೆ ಅಂಗಡಿ ಕವರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಯಾಕಂತೇಳಿದ್ರೆ ಡೈಲಿ ಬಟ್ಟೆ ಅಂಗಡಿನೇ ತೋರಿಸ್ತೀನಿ ಅಂತ ಅಂದ್ಕೋಬೇಡಿ ಯಾರೂ. ಯಾಕಂತೇಳಿದ್ರೆ ನಾನು ಯಾವ ಕಡೆ ಹೋಗ್ತೀನಿ ಅಲ್ಲಿ ಏನು ಫೇಮಸ್ ಇರುತ್ತೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಕೆಲವರು ತುಂಬ ಯೂಟ್ಯೂಬರ್ಸು ಅವ್ರ ಮನೆ, ಹಳ್ಳಿ ಲೈಫು, ಅದು ಇದು ಎಲ್ಲ ಅವ್ರು ಹೋದ ಕಡೆ ಏನೇನಾಗುತ್ತೋ ಅದೆಲ್ಲ ಅವ್ರ ಮನೆ ವಿಷಯಗಳನ್ನೂ ತೋರಿಸ್ತಾ ಇರ್ತಾರೆ. ಅದರ ಕಾರ್ಯಕ್ರಮಗಳು, ಅವ್ರ ಮನೇಲಾಗೋ ಫಂಕ್ಷನ್ಗಳು ಅವೆಲ್ಲನೂ ತೋರಿಸ್ತಾ ಇರ್ತಾರೆ. ಇನ್ನು ನಾನು ಇನ್ಫಾರ್ಮೇಟಿವ್ ಆಗಿ ಏನಾದರೂ ಒಂದು ಉಪಯುಕ್ತ ಆಗೋಂಥದ್ದು ತೋರಿಸ್ತೀನಿ ಅಂತ ಹೇಳಿದ್ರೆ ಖಂಡಿತ ನೀವು ನೋಡ್ದೇ ಇರಲ್ಲ, ಅದನ್ನು ವಾಚ್ ಮಾಡ್ದೇ ಇರಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇ ಇರಲ್ಲ ಅನ್ನೋದು ನನ್ನ ನಂಬಿಕೆ. ಸೊ ಆದ್ದರಿಂದ ನಿಮಗೆ ಅನುಕೂಲವಾಗುವಂತಹ ವೀಡಿಯೋಗಳನ್ನ ನಾನು ಮಾಡ್ತಾ ಹೋಗ್ತೀನಿ. ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಬೆಸ್ಟು ಏನಿರುತ್ತೋ ಅಂಥದ್ದು ನಾನು ವಿಷಯ, ಶಾಪ್ಗಳು ಆಯ್ಕೆ ಮಾಡ್ಕೊಂಡು ನಾನು ವೀಡಿಯೋ ಮಾಡೋದು. ಸೊ ನೀವು ಬ್ರೋಸ್ ಲೈಫ್ ಹಟ್ 30 ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಈ ಯೂಟ್ಯೂಬ್ ಚಾನಲ್ನ ನೋಡಿದವರು ಸಾಧ್ಯವಾದಷ್ಟು ಕಮೆಂಟ್ ಮಾಡಿ, ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ಅಥವಾ ನಿಮ್ಗೆ ಯಾವುದಾದ್ರೂ ವಿಷಯ ತೋರಿಸ್ಬೇಕು, ಯಾವುದಾದ್ರೂ ಇದರಲ್ಲಿ ಬೆಂಗಳೂರು ಲೈಫ್ ಬಗ್ಗೆ ಅದರಲ್ಲೂ ಸಹ ಏನಾದರೂ ನಿಮಗೆ ವಿಡಿಯೋ ಬೇಕು, ಏನಾದರೂ ಮಾಹಿತಿ ಇರುವಂಥದ್ದೊಂದು ವಿಡಿಯೋ ಮಾಡಬೇಕು ಅಂತೇಳಿದ್ರೆ ಖಂಡಿತ ಈ ವಿಡಿಯೋನ ನೋಡಿ ನೀವು ಕಮೆಂಟ್ ಮಾಡಿ ಯಾವುದಾದ್ರೂ ವಿಡಿಯೋಗೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಇಂದ್ರಪ್ರಸ್ಥ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇಂದ್ರಪ್ರಸ್ಥ ರೋಡಲ್ಲಿ ಹೋಗ್ತಾ ಇಲ್ಲಿ ಮೆಟ್ರೋ ಸ್ಟೇಷನ್ ಪಕ್ಕ ಹೋಗ್ತಾ ಇದ್ದೀನಿ. ಇಲ್ಲೊಂದು ಮೆನ್ಸ್ ಶಾಪ್ ಇದೆ, ಮೆನ್ಸ್ ವಿಯರ್ ಶಾಪ್ ಇದೆ. ಬೆಸ್ಟು ಅಂದರೆ ಮಿಡ್ ರೇಂಜ್ ಯಾವುದಪ್ಪ ಅಂತೆ, ಈ ರೋಡಲ್ಲಿ, ಸರ್ವಿಸ್ ರೋಡಲ್ಲಿ ಸ್ಯಾಮ್ಸಂಗು ಪ್ರಾಡಕ್ಟ್ಸ್ಗಳು, ಮೊಬೈಲ್ ಆಗಿರ್ಬೋದು, ಮತ್ತು ಹೋಮ್ ಅಪ್ಲಯನ್ಸಸ್ಸು, ವಾಷಿಂಗ್ ಮಷೀನು, ಫ್ರಿಡ್ಜು ಎಲ್ಲ ಇರೋದೆಲ್ಲ ತುಂಬ ಸ್ಯಾಮ್ಸಂಗ್ದೆಲ್ಲ ಪ್ರಾಡಕ್ಟ್ಸ್ಗಳದ್ದು ತುಂಬ ಅಂಗಡಿಗಳಿದೆ. ಇಲ್ಲಿ ನೋಡಿ, ಇಲ್ಲಿ ಸ್ಯಾಮ್ಸಂಗ್ದು ಎಲ್ಲ ಬಂದಿದೆ. ನೀವೇನಾದರೂ ಬಂದರೆ ಇಲ್ಲಿ ಸ್ಯಾಮ್ಸಂಗು ಡೈರೆಕ್ಟ್ ಸ್ಯಾಮ್ಸಂಗ್ ಡೀಲರ್ಸ್ಗಳಿಂದ ನೀವೇನಾದ್ರು ತೊಗೋಬೋದು. ಬಟ್ ಇವಾಗ ನಾನು ಅಲ್ಲಿಗೆ ಹೋಗ್ತಾ ಇಲ್ಲ. ಏನು ನಾವು ಮಿಡಲ್ ಕ್ಲಾಸ್ ಪೀಪಲ್ಸ್ ಅಂತ ಹೇಳ್ತೀವೋ, ಮಧ್ಯಮ ವರ್ಗದ ಜನಗಳು ಒಂದು ಮಿಡ್ ರೇಂಜ್ಗೆ, ಒಂದು ಮಿನಿಮಮ್ ಬೆಲೆಗೆ, ಒಂದು ಮಿಡ್ ರೇಂಜ್ ಬೆಲೆಗೆ ತುಂಬ ಚೆನ್ನಾಗಿರೋ ಬಟ್ಟೆಗಳನ್ನ ತೊಗೋಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದು ಸಿಗ್ನಲ್ಲು, ವಿಜಯನಗರದಲ್ಲಿ ಮ್ಯಾಕ್ಡೊನಾಲ್ಡ್ ಆಪೋಸಿಟ್ ಇದೆಯಲ್ಲ, ಮ್ಯಾಕ್ಡೊನಾಲ್ಡ್ ಪಕ್ಕದಲ್ಲೇ ಆ ಸಿಗ್ನಲ್ಲು. ವಿಜಯನಗರ ಮೆಟ್ರೋ ಸ್ಟೇಷನ್ನು ಇಂದ್ರಪ್ರಸ್ಥ ಕಡೆಯಿಂದ ಬಂದರೆ ಸರ್ವಿಸ್ ರೋಡ್ ಪಕ್ಕದಲ್ಲಿ, ಈ ಕಡೆ ಬಂದರೆ ಡೌನ್ ಬಂದರೆ ಈ ಮಾರೇನಹಳ್ಳಿಗೆ ಹೋಗೋ ರೋಡು. ಆ ರೋಡಲ್ಲಿ ಶಾಂತಿ ಸಾಗರ ಹೋಟೆಲ್ ಇದೆ, ಮತ್ತು ಒಂದು MRP ಟ್ರೂ ಸ್ಪಿರಿಟ್ ಇದೆ. ಅದರ ಆಪೋಸಿಟ್ ಒಂದು ಸ್ಟೈಲ್ ಮ್ಯಾಗ್ನೆಟ್ ಅಂತ ಇದೆ ನೋಡಿ. ಈ ಸ್ಟೈಲ್ ಮ್ಯಾಗ್ನೆಟ್ಟು ಶಾಪನ್ನು ನಾನು ಕವರ್ ಮಾಡೋಕ್ಕೆ ಬಂದಿರೋದು. ಇಲ್ಲಿ ನಾನು ತುಂಬ ಯಾವಾಗಲೂ ತೊಗೋತಾ ಇರ್ತೀನಿ. ಇಲ್ಲಿ ಮಿಡ್ ರೇಂಜ್ಗೆ ನಿಮಗೆ ಸ್ಪೆಷಲಿ ಪಾರ್ಟಿ ವಿಯರ್ ಬೇಕು ಅಂತ ಹೇಳಿದ್ರೆ ಒಂದು ಮಧ್ಯಮ ಬೆಲೆಯಲ್ಲಿ ನಿಮಗೆ, ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ನಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ರೇಂಜ್ ಜಾಸ್ತಿ ಇರುತ್ತೆ. ಆದರೆ ಪಾರ್ಟಿ ವಿಯರ್ಸ್ ಇಲ್ಲೆಲ್ಲ ರೆಗ್ಯುಲರ್ ಯೂಸ್ ಜೊತೆಗೂ ಸ್ವಲ್ಪ ಇದೆ, ಆದರೆ ಜಾಸ್ತಿ ಪಾರ್ಟಿ ವಿಯರ್ಗೆ ನಿಮಗೆ ಮಿಡ್ ರೇಂಜಲ್ಲಿ ಒಂದು ತುಂಬ ಒಳ್ಳೆ ಬಟ್ಟೆಗಳು ಸಿಗುವಂತಹ ಒಂದು ಮೆನ್ಸ್ ಫ್ಯಾಷನ್ ಇದು. ಸೊ ಇದರೊಳಗಡೆ ನೋಡಿ ಆಲ್ರೆಡಿ ಎಷ್ಟು ಜನ ಇದ್ದಾರೆ.
ಸೊ ನಾನು ನಿಮಗೆ ಒಳಗಡೆ ಹೋಗಿಬಿಟ್ಟು ತೋರಿಸ್ತೀನಿ. ಆ್ಯಕ್ಚುಲಿ ಇವಾಗ ಸದ್ಯಕ್ಕೆ ನೋಡ್ಕೊಂಡಿರಿ ಎಷ್ಟು ಜನ ಇದ್ದಾರೆ ಅಂತ. ಒಳಗಡೆ ಹೋಗ್ತೀನಿ, ಅವ್ರು ವೀಡಿಯೋ ಮಾಡೋಕ್ಕೆ ಅವಕಾಶ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ ಒಳಗಡೆ ಹೋಗ್ತೀನಿ. ಆಮೇಲೆ ಅವರನ್ನು ನಾನು ಮಾತಾಡಿಸಿ ಇದು ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ. ಯಾಕಂದರೆ ಕಸ್ಟಮರ್ಸ್ ಇದ್ದಾರೆ, ಅವರು ಮಾಡಲಿಕ್ಕೆ ಆಗಲ್ಲ ಇವಾಗ ಮಾತಾಡಲಿಕ್ಕೆ. ಅವರೊಂದಿಬ್ಬರು ಹೋದ್ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಷ್ಟೊತ್ತು ಗಂಟ ಒಂದು ಸ್ವಲ್ಪ ವೀಡಿಯೋಗಳನ್ನ ತೊಗೋತಾ ಇರ್ತೀನಿ. ಒಳಗಡೆ ಹೋಗ್ಬಿಟ್ಟು ನಾನು ಅವರು ಹೇಗೆ ವ್ಯಾಪಾರ ಮಾಡ್ತಾರೆ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಬೇಕಿದ್ರೆ ನೋಡೋಣ ಅವರು ಹೇಗೆ ವ್ಯಾಪಾರ ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ನಾನೇನು ಅವ್ರ ಜೊತೆ ಮಾತಾಡಿಲ್ಲ ಇವಾಗ ಇನ್ನೂ. ಅಂದರೆ ಬಂದಿದ್ದೀನಿ, ಬಟ್ಟೆಗಳು ತೊಗೊಂಡಿದ್ದೀನಿ ಇಲ್ಲಿ ಆ್ಯಕ್ಚುಲಿ ತುಂಬ ಬಾರಿ. ಅದಕ್ಕೋಸ್ಕರ ನಿಮಗೆ ವಿಜಯನಗರದಲ್ಲಿ ಸಡನ್ನಾಗಿ ನಿಮಗೆ ಬೇಗ ಬೇಕು, ನನಗೆ ಪಾರ್ಟಿ ವಿಯರ್ಸು ಒಂದು ಸ್ವಲ್ಪ ಮಿಡ್ ರೇಂಜ್ಗೆ ಒಂದು ಒಳ್ಳೆ ಬಟ್ಟೆಗಳು ಬೇಕು ಅಂದರೆ ಸಡನ್ನಾಗಿ ನೀವು ಎಲ್ಲೂ ಹುಡ್ಕಕ್ಕೆ ಹೋಗ್ಬಿಡಿ, ಬೇಕಾದ್ರೆ ಇಲ್ಲಿಗೆ ಬರ್ಬೋದು. ಆ ರೀತಿ ಬಟ್ಟೆಗಳು ನನಗಂತೂ ನಾನು ಅನಿಸಿದ್ದನ್ನು ಡೈರೆಕ್ಟ್ ಒಪಿನಿಯನ್ ಕೊಡ್ತಾ ಇರೋದು. ನೋಡೋಣ ಬನ್ನಿ, ಬೇಕು. ಇವರೇ ಓನರು ಆ್ಯಕ್ಚುಲಿ. ಯಾವಾಗಲೂ ಬರ್ತೀನಿ, ಅದಕ್ಕೋಸ್ಕರ ಅವರು ಹಾಯ್ ಮಾಡ್ತಿದ್ದಾರೆ. ಬಟ್ಟೆಗಳನ್ನ ತೋರಿಸ್ತೀನಿ ಮೊದಲು ನಿಮಗೆ, ಆಮೇಲೆ ಅವ್ರ ಜೊತೆ ಮಾತಾಡ್ತೀನಿ ಏನು ರೇಂಜಿಂದ ಯಾವ್ಯಾವ ರೀತಿ ಬಟ್ಟೆ ಸಿಗುತ್ತೆ ಅಂತೇಳಿ. ಇದೆಲ್ಲ ಜೀನ್ಸ್ ವಿಯರು. ಇದೆಲ್ಲ ಫಾರ್ಮಲ್ಸ್ ವಿಯರಲ್ಲಿ ನಿಮಗೆ ಕಲೆಕ್ಷನ್ಸ್ ನೋಡಿ. ಇಲ್ಲಿ ನಾನು ಜಾಸ್ತಿ ತೊಗೊಂಡಿರೋದು ಶರ್ಟ್ ಕಲೆಕ್ಷನ್ಸ್ಗಳು. ಬೇಗ ಬಂದರೆ ನೀವು ಬೇಗ ತೊಗೋಬೇಕು ಶರ್ಟ್, ಒಳ್ಳೆ ಕಲೆಕ್ಷನ್ಸು ಅಂತ ಹೇಳಿದ್ರೆ ನೋಡಿ ಶರ್ಟ್ ಕಲೆಕ್ಷನ್ಸ್. ಪಾರ್ಟಿ ವಿಯರ್ಗೆ ಬೇಗ ಚೂಸ್ ಮಾಡಲಿಕ್ಕೆ ನಿಮಗೆ ಈ ಶಾಪಿಗೆ ಬಂದರೆ ಅನುಕೂಲ ಇದೆ. ಶಾಂತಿ ಸಾಗರ್ ಆಪೋಸಿಟ್ ನಾನು ಹೇಳ್ದಂಗೆ ನಿಮಗೆ ಇದೆಲ್ಲ ಎಮ್ ಸೈಜ್ ಅನಿಸುತ್ತೆ. ಇದು ನೋಡಿ ಕಲೆಕ್ಷನ್ಸ್ ಹೇಗಿದೆ. ಇಲ್ಲಿಗೆ ಬರ್ತೈತೆ ಹೌದಾ? ಯಾವುದಲ್ಲಿ ತೊಗೊಂಡಿದ್ರೆ ಇದೆಲ್ಲ US ಒರಿಜಿನಲ್ ಮೆಟೀರಿಯಲ್ ಆರ್ಗಾನಿಕ್ ಚೆನ್ನಾಗಿದೆ. ಬನ್ನಿ, ಗ್ರೀನ್ ಆರ್ಗ್ಯಾನಿಕ್ ಮೆಟೀರಿಯಲ್ ಅಂತ ನೋಡಿ. ಲೈನ್ ಓನ್ಲಿ ಮೆಟೀರಿಯಲ್ಸ್ ಎಲ್ಲ ಇಂಪಾರ್ಟೆಂಟ್. ಇದೆಲ್ಲ ಶರ್ಟ್ ಕಲೆಕ್ಷನ್ಸ್ಗಳು ನೋಡಿ. ನಿಮಗೆ ವೆರೈಟಿ ಕಲೆಕ್ಷನ್ಸು, ಕ್ವಾಲಿಟಿ ನಿಮಗೆ ಜಸ್ಟು ಮೇಲ್ಗಡೆ ನೋಡಿದ್ರೇ ಗೊತ್ತಾಗ್ತೈತೆ. ಅವರೇನು ಓಪನ್ ಮಾಡಿ ಒಂದೊಂದನ್ನು ತೋರಿಸೋದು ಬೇಡ, ಜಸ್ಟ್ ಕಲರ್ ಅಲ್ಲ, ಅದು ಕ್ವಾಲಿಟಿನೂ ಸಹ ಅಷ್ಟೇ ಚೆನ್ನಾಗಿದೆ. ನಿಮ್ಗೆ ಹತ್ರದಿಂದ ತೋರಿಸ್ತಾ ಇದ್ದೀರಿ ನೋಡಿ. ಪಾರ್ಟಿ ವಿಯರ್ಗೆ ನಿಮಗೆ ಬೇಗ ಶರ್ಟ್ಗಳು ಬೇಕು, ಪ್ಯಾಂಟ್ಗಳು ಬೇಕು ಅಂದರೆ ಇಲ್ಲಿ ಬೇಗ ಬಂದು ನೀವು ತೊಗೊಂಡು ಹೋಗ್ಬೋದು ಆರಾಮ್ಸೆ. ಜಸ್ಟ್ ಮೆನ್ಸ್ ವಿಯರ್ ಮಾತ್ರ ಇಲ್ಲಿ ಸಿಗೋದು. ಹಾಗೆಯೇ ಟೀ ಶರ್ಟ್ಗಳು ಸಿಗುತ್ತೆ. ನಾನು ಜಾಸ್ತಿ ಟೀ ಶರ್ಟ್ ಖರೀದಿ ಮಾಡಿಲ್ಲ. ಶರ್ಟ್ಗಳು ಪಾರ್ಟಿ ವಿಯರ್ಗೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾವಾಗಲೂ ಒಂದು ಚಕ್ ಅಂತ ತೊಗೊಂಡು ಹೋಗೋದೆ ನಾನು. ಅದು ಬಿಟ್ಟರೆ ಬೇಕಾದ್ರೆ ನಿಮಗೆ ಟೀ ಶರ್ಟ್ ಒಂದು ಸ್ವಲ್ಪ ರೆಗ್ಯುಲರ್ ಯೂಸಿಗೆ ಬೇಕು ಅಂದರೆ ಸ್ವಲ್ಪ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಆದರೆ ಪಾರ್ಟಿ ವಿಯರ್ಗೆ ಜಾಸ್ತಿ ಇಟ್ಟಿರೋದು ಇವರು ಆ್ಯಕ್ಚುಲಿ. ಟೀ ಶರ್ಟ್ಸ್ಗಳು ನೋಡ್ಬೋದು. ಬ್ರೋ, ಇದೆ ಫಸ್ಟ್ ಟೈಮ್ ನೀವು? ಓಕೆ. ಬಟ್ಟೆ ಇಷ್ಟ ಆಯ್ತಾ? ಪಾರ್ಟಿ ವಿಯರ್ ಅಲ್ವಾ ಇಲ್ಲೆಲ್ಲ? ಪಾರ್ಟಿ ವಿಯರ್ ಥರನೇ ನಿಮ್ಗೇನು ಅನ್ನಿಸ್ತು ಅಂತ ಬಟ್ಟೆ? ಚೆನ್ನಾಗಿದೆ ಬಟ್ಟೆ. ಸರ್, ನೀವು ಫಸ್ಟ್ ಟೈಮಾ ಇಲ್ಲಿ? ಫಸ್ಟ್ ಟೈಮಾ? ಓಕೆ. ಹೇಗೆ ಅನ್ನಿಸ್ತಾ ಇದೆ ಬಟ್ಟೆಗಳು ನೋಡಿದರೆ? ಓಕೆ. ಇವರೇ ನಮ್ಮ ಓನರು. ಜಸ್ಟ್ ಅವ್ರ ಹೆಸರು ತಿಳ್ಕೊಳ್ಳಿ, ಆಮೇಲೆ ಮಾತಾಡಿಸ್ತೀನಿ. ಸರ್, ನಿಮ್ಮ ಹೆಸರು? ಆನಂದ್. ನನಗೂ ಗೊತ್ತಿರಲಿಲ್ಲ, ಮರ್ತ್ಬಿಟ್ಟಿದೆ. ಬೇರೆ
ನೋಡಿ ಮಾಡ್ಕೊಡಿ ಇಲ್ಲ ಅಲ್ಲಿ ಹಾಕಿ ಸರ್ ನೀವೇನು ಬಾರ್ಗೇನ್ ಮಾಡಲಿಲ್ಲ? ಅದ್ರ ಮೇಲೆ ಸಾಕು ಅನಿಸ್ತು ನಮಗೆ, ಪ್ರೈಸ್ ಓಕೆ ಅನಿಸ್ತು. ಪ್ರೈಸ್ ಓಕೆನಾ ಅಷ್ಟ? ಏನು ಶರ್ಟು ಮತ್ತು ಪ್ಯಾಂಟಾ? ಒಂದು ಎಸ್ಸಿಟಿ ಬ್ರ್ಯಾಂಡ್ ಅದು ಬನ್ನಿ ವೆಸ್ಟ್ ಓಕೆ ಈ ಬ್ರ್ಯಾಂಡ್ ವೆಸ್ಟ್ ಎಸ್ಸಿಟಿ ಬ್ರ್ಯಾಂಡ್. ಓಕೆ ಓಕೆ. ಶರ್ಟು ಮತ್ತು ಬನಿಯನಾ? ಅವ್ರು ಹೇಳಿದಕ್ಕೆ ಓಕೆ ಅಂದ್ಬಿಟ್ರಾ? ಬಾರ್ಗೇನ್ ಏನು ಮಾಡಲಿಲ್ಲ? 10% ಡಿಸ್ಕೌಂಟ್ ಕೊಟ್ಟರು ಹಾಂ ಶರ್ಟ್ಗೆ, ಮತ್ತು ಓಕೆ ಅನಿಸ್ತು. Payment success. 1,300. ಕೆಲವ್ರಿಗೆ ಶರ್ಟ್ ಮಾಡಿಸೋದು ಹೇಗೆ ಏನು ಗೊತ್ತಿರಲ್ಲ. ಅವರು ಬೇಗ ಶರ್ಟ್ ಮಾಡಿಸೋದು ಹೇಗೆ ಅಂತ ಬೇಕಾದರೆ ನೀವೀಗ ನೋಡ್ತಾ ಇರ್ಬೋದು. ನಮ್ಮ ಆನಂದ್ ಸರ್ ಬಟ್ಟೆ ಮಡಿಸಿದ್ದಾರೆ ನೋಡಿ, ಹಿಂಗೆ ತುಂಬ ಸ್ಪೀಡಾಗಿ ಶರ್ಟ್ಗಳನ್ನ ಮಡಿಸಿರ್ಬೋದು ಅಷ್ಟೇ. ಆ್ಯಕ್ಚುಲಿ ಸರ್ ನಿಮ್ಮಲ್ಲಿ ಯಾವೆಲ್ಲ ಬ್ರ್ಯಾಂಡ್ ಬಟ್ಟೆಗಳನ್ನ ತರ್ತೀರಾ? ಶರ್ಟ್ ಆಗಿರ್ಬೋದು, ಮಲ್ಟಿ ಬ್ರ್ಯಾಂಡ್ಸ್ ನಮ್ದು, ಮಲ್ಟಿ ಬ್ರ್ಯಾಂಡ್ಸ್. ಮಲ್ಟಿ ಬ್ರ್ಯಾಂಡ್ ಮೇನ್ ಕ್ವಾಲಿಟಿಗೆ ಆದ್ಯತೆ ಕೊಡ್ತೀವಿ. ಕ್ಲಾತ್ ಯಾವ ಕ್ಲಾತ್ಗಳು, ಯಾವ್ಯಾವ ಕ್ಲಾತ್ ಸಿಗುತ್ತೆ ಅಂತ? ಸ್ಯಾಟಿನ್, ಹಾಂ, ಡಿಫ್ರೆಂಟ್ ಕಲರ್ಸ್, ಆಕ್ಸ್ಫರ್ಡ್ ಎಲ್ಲ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ಸ್ ಏನೇನಿದೆ ಎಲ್ಲ ಬರುತ್ತೆ. ಮೆನ್ಸ್ ವಿಯರ್, ಮೆನ್ಸ್ ಆಲ್ ಮೆನ್ಸ್ ವೇರ್. ಏನು ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಗಳು? ಅಂದ್ರೆ 600 650 ಸ್ಟಾರ್ಟ್ ಆಗುತ್ತೆ ಶರ್ಟ್ಸ್ ಎಲ್ಲ. ರೇಂಜು ಹೈಯೆಸ್ಟ್ ಅಂದರೆ? ಹೈಯೆಸ್ಟ್ ಅಂದ್ರೆ ನಿಮ್ಗೆ 1200 300 ವರೆಗೂ ಸಿಗುತ್ತೆ. ಎಲ್ಲ ಪಾರ್ಟಿ ವೇರ್ ಬಟ್ಟೆಗಳು ಎಲ್ಲ ಜಾಸ್ತಿ ಮಿಕ್ಸ್. ಕ್ಯಾಸುವಲ್ ಇಂದ ಫಾರ್ಮಲ್, ಕ್ಯಾಸುವಲ್ ಮತ್ತೆ ಪಾರ್ಟಿ ವೇರ್ಸ್ ಎಲ್ಲ ಸಿಗುತ್ತೆ. ಬಟ್ ನಾನು ನೋಡಿದ ಮಟ್ಟಿಗೆ ಜಾಸ್ತಿ ಪಾರ್ಟಿ ವೇರ್ಗಳೇ ನಿಮ್ಮಲ್ಲಿ ನಮ್ಮಲ್ಲಿ ಬೇಗ customers- ಕಲೆಕ್ಷನ್ ಮಾಡಲಿಕ್ಕೆ. ಕಸ್ಟಮರ್ಸ್ ಜಾಸ್ತಿ ಆತರ ಕಾನ್ಸೆಪ್ಟ್ ಅಲ್ಲೇ ಇದ್ದಾರೆ. ಅದರಿಂದ ನಾವು ಆತರ ಮೈನ್ ಪಾರ್ಟಿ ವೇರ್ ಟೈಪ್ ಅಲ್ಲೇ ಜಾಸ್ತಿ ಮಾಡ್ತೀವಿ. ಓಕೆ. ಡಿಸ್ಕೌಂಟ್ ಕೊಡೋದಾರೆ ಎಷ್ಟು ಕೊಡ್ತೀರಿ, ಎಷ್ಟು ವರ್ಕ್ ಕೊಡ್ತೀರಾ? 10% ಇದೆ, ಕೆಲವೊಂದು ಐಟಮ್ಗೆ 20% ಇರುತ್ತೆ. ಡಿಪೆಂಡ್ ಅಪ್ ಕ್ವಾಲಿಟಿ ಮತ್ತೆ ನಮಗ್ ಬಂದಿರೋ ಪ್ರೈಸ್ ಮೇಲೆ ಅದನ್ನ ಕನ್ಸಿಡರ್ ಮಾಡಿ. ಓಕೆ. ನಮ್ಗೆ ಯಾವ ತರ ಪ್ರೈಸ್ ಬಂದಿದೆ, ಯಾವ ಕಲೆಕ್ಷನ್ ಯಾವ ರೇಟ್ ಬಂದಿದೆ ಅಷ್ಟು ಮಾತ್ರ. ಈಗ ಅದು ಬಟ್ಟೆ ಚೆನ್ನಾಗಿತ್ತು ಅಂದ್ಬಿಟ್ಟು ನಮಗೆ ರೇಟ್ ಜಾಸ್ತಿ ಮಾಡ್ಬಿಡೋದು ಆ ಥರ ಮಾಡಲ್ಲ. ಕ್ವಾಲಿಟಿಗೆ ತಕ್ಕನಾಗೆ ಪ್ರೈಸ್, ನಮಗೆ ಬಂದಿರೋ ತಕ್ಕನಾಗೆ ಪ್ರೈಸ್. ಕೆಲವೊಬ್ರು ಬಾರ್ಗೇನ್ ಮಾಡ್ತಾರಲ್ಲ, ಅವ್ರಿಗೇನ್ ಮಾಡ್ತೀರಾ? ಬಾರ್ಗೇನ್ ನಮ್ದೊಂದು ಲಿಮಿಟ್ ಇರುತ್ತೆ ಸರ್, ಅಷ್ಟೇ. Okay. ಫಿಕ್ಸೆಡ್ ರೇಟ್ ಅಲ್ಲೇ ಇರುತ್ತೆ. ಆ ತರ ಬಾರ್ಗೇನ್ ಮಾಡೋ ನಾವು ಕೊಡಕ್ ಹೋಗಲ್ಲ, ಆ ತರ ಕೊಡಕ್ ಬರೋದು ಇಲ್ಲ. ಅದು ಬೇರೆ ತರನೇ ಬಿಸ್ನೆಸ್ ಆಗ್ಬಿಡುತ್ತೆ. ಓಕೆ. ಅದರಿಂದ ನಾವು ಆ ತರ ಎಲ್ಲ ನೀವು ಡಿಸ್ಕೌಂಟ್ ಮಾಡಿ ಹೇಳಿದ್ದು ಪ್ರೈಸೇನೆ ಲಾಸ್ಟ್? ಹಾ, ಅದೇ ಹೈ ಇರುತ್ತೆ. ಇನ್ನೊಂದು ನಮ್ ರೆಗ್ಯುಲರ್ ಕಸ್ಟಮರ್ ಇದ್ರೆ ಇನ್ನೊಂದ್ ಸ್ವಲ್ಪ ಏನಾದ್ರು ಮಾಡ್ಬೋದ ನೋಡ್ತೀವಿ, ಚೆಕ್ ಮಾಡ್ತೀವಿ. ನಮ್ ಲಾಭದಲ್ಲಿ ಇನ್ನೊಂದ್ ಸ್ವಲ್ಪ ಏನಾದ್ರು ಕನ್ಸ್ಯೂಮ್ ಮಾಡ್ಕೊಂಡು ಕೊಡ್ತೀವಿ ಅಷ್ಟೇ. ಓಕೆ. ಪ್ಯಾಂಟ್ಸ್ ಅಲ್ಲಿ ಯಾವ್ದೆಲ್ಲ ಕ್ಲಾತ್ ಇದೆ ಸರ್? ಕ್ಲಾತ್ ಡಿಫ್ರೆನ್ಸ್? ಕ್ಲಾತ್ ಬಂದು ನಿಮ್ಗೆ ಕಾಟನ್ ಪ್ಯಾಂಟ್ ಬರುತ್ತೆ, Okay. ಮತ್ತೆ ಜೀನ್ಸ್, ಫಾರ್ಮಲ್ ಪ್ಯಾಂಟ್ಸ್, ಅದ್ರಲ್ಲಿ ಲೈಕ್ರಾ ಬರುತ್ತೆ, ಕಾಟನ್ ಬರುತ್ತೆ, ಮಿಕ್ಸಿಂಗ್ ಎಲ್ಲ ತರ ಇದೆ. ಯಾವ್ಯಾವ ಕ್ಲಾತ್ ಎಷ್ಟೆಷ್ಟು ರೇಂಜ್ ಇದೆ ಬೆಲೆ ನಿಮ್ಮಲ್ಲಿ ಸ್ಟಾರ್ಟಿಂಗ್ ಇಂದ? ಇಲ್ಲ ಅಂದ್ರೆ ಈಗ ಜೀನ್ಸ್ ಎಲ್ಲ 900 ಸ್ಟಾರ್ಟ್ ನಮ್ಮ ಶಾಪ್ ಅಲ್ಲಿ. 900 ಸ್ಟಾರ್ಟಿಂಗ್ 900 1600 ವರೆಗೂ ಇರುತ್ತೆ. ಅಷ್ಟೇ ಇರುತ್ತೆ, ಡಿಪೆಂಡ್ ಅಪ್ ಐಟಮ್ ಮೇಲೆ. 1600 ಹೈಯೆಸ್ಟ್ ಅನ್ಸುತ್ತೆ. ಹೈಯೆಸ್ಟ್ ಈಗ ಪ್ರೆಸೆಂಟ್ ಸ್ಟಾಕ್ ಅಲ್ಲಿ ನಮ್ಮ ಹತ್ರ ಈಗ 1600 ವರೆಗೂ ಇದೆ. ಓಕೆ. ಎಷ್ಟು ವರ್ಷ ಆಯ್ತು ಇದು ಅಂಗಡಿ ಇಟ್ಟು? ಒಂದು 8 ಇಯರ್ ರನ್ನಿಂಗ್ ಶಾಪ್. 8 ಇಯರ್ಸ್. ಆಲ್ರೆಡಿ ಇನ್ನೊಂದು ಶೋರೂಮ್ ಮಾಡಿದೀವಿ ಆರ್ ಆರ್ ನಗರಲ್ಲಿ. ಇವ್ರದೇ ಇನ್ನೊಂದು ಸ್ಟೈಲ್ ಮ್ಯಾಗ್ನೆಟ್ ಅಲ್ಲ? ಸ್ಟೈಲ್ ಹಾ, ಮ್ಯಾಗ್ನೆಟ್ same branch, same. ಆರ್ ನಗರಲ್ಲಿ. ಎಲ್ಲಿ ಅಡ್ರೆಸ್ ಹೇಳ್ತೀರಾ ಸರ್? ಅಡ್ರೆಸ್ ಬಂದು ನಮ್ದು ಆರ್ ನಗರ್ ಅಲ್ಲಿಗೆ ಹೊಡೆಯಲ್ಲಿ ಅಂತ ಬರುತ್ತೆ. ಓಕೆ ಬಸ್ ಸ್ಟಾಪ್, ಓಕೆ ಅಲ್ಲಿಗೆ ಹೊಡೆಯಲ್ಲಿ ಬಸ್ ಸ್ಟಾಪ್ ಅಲ್ಲೇ ಇದೆ. ಬಸ್ ಸ್ಟಾಪ್ ಅಲ್ಲೇ ಇದೆ. ಓಕೆ. ನಾನು ನೋಡ್ದಂಗೆ ಇವ್ರದ್ದು ಸ್ಟೈಲ್ ಮ್ಯಾಗ್ನೆಟ್ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ, ನಾನು ಏನಕ್ಕೆ ಶಾಪನ್ನ ಕವರ್ ಮಾಡಿದೆ ಅಂತ ಹೇಳಿದ್ರೆ, ನಿಮಗೆ ಸಡನ್ ಆಗಿ ಬೇಗ ನಿಮಗೆ ಪಾರ್ಟಿ ವೇರ್ಗೆ ಬಟ್ಟೆಗಳನ್ನ ಬೇಗ ಚಾಯ್ಸ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳ್ದಂಗೆ ಶರ್ಟ್ಗಳಾಗಿರ್ಬೋದು ನೋಡಿ, ತುಂಬ ದೂರದಿಂದನೇ ತೋರಿಸ್ತಾ ಇದ್ದೀನಿ ಎಷ್ಟು ಕಲರಲ್ಲಿ ಚಾಯ್ಸಸ್ ಇದೆ. ಸೊ ಯಾವ ಸೈಜಿಂದ ಯಾವ ಸೈಜ್ವರೆಗೆ ಸರ್ ನಿಮ್ಮಲ್ಲಿ? ಸ್ಟಾರ್ಟಿಂಗ್ ನಮ್ಮ ಹತ್ರ ಎಸ್ ಸೈಜ್ ಶರ್ಟ್ ಸ್ಟಾರ್ಟ್ ಆಗುತ್ತೆ. Okay. ಎಷ್ಟು ಡಬಲ್ ಎಕ್ಸೆಲ್ ವರೆಗೂ ಇದೆ ಈ ಶಾಪ್ ಅಲ್ಲಿ. ಓಕೆ. ಇನ್ನೊಂದು ಶಾಪ್ ಅಲ್ಲಿ 3XL 4XL ಎಲ್ಲ ಅವೈಲೇಬಲ್ ಇರುತ್ತೆ. ಅಲ್ಲಿ ಆ ಶಾಪ್ ಆರ್ ನಗರಲ್ಲಿ. ನಮ್ಮ ಹತ್ರ ಇಲ್ಲಿರೋ ಕಸ್ಟಮರ್ ಬೇಸ್ ಮೇಲೆ ನಾವು ಡಬಲ್ ಎಕ್ಸೆಲ್ ವರೆಗೂ ಇಟ್ಟಿದ್ದೀವಿ. ಓಕೆ. ಇದು ಅಲ್ಲೆಲ್ಲ ಆರ್ ನಗರದಲ್ಲಿ 3XL 4XL ಎಲ್ಲ ಅವೈಲೇಬಲ್ ಬರುತ್ತೆ. ಓಕೆ. ಪ್ಯಾಂಟ್ ಸೈಜ್ ಎಲ್ಲ 46 ವರೆಗೂ ಸಿಗುತ್ತೆ. 28 ಇಂದ 46 ಅಲ್ಲಿವರೆಗೂ ಸಿಗುತ್ತೆ. ಓಕೆ ಓಕೆ. ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಇದೊಂದು ಅಂಗಡಿನ ನಾನು ಕವರ್ ಮಾಡಬೇಕು ಅಂದ್ಕೊಂಡೆ. ನೋಡಿದ್ರಲ್ಲ ನೀವು, ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು. ಸೊ ಈ ಎಲ್ಲ ಕಲೆಕ್ಷನ್ಸ್ಗಳು, ಶರ್ಟ್ಗಳಂತೂ ತುಂಬ ಇಷ್ಟ ಆಯಿತು ನನಗೆ. ನಾನು ಒಂದು 2 ಇಯರ್ಸಿಂದ ಈ ಕಡೆ ಬರ್ತಾ ಇರೋದು ಆ್ಯಕ್ಚುಲಿ. ಸೊ ಈ ಶಾಪ್ನ ತೋರಿಸ್ಬೇಕಂತೂ ನಾನು ಕನ್ನಡ ವಿಲಾಗ್ ಬ್ರೋಸ್ ಲೈಫನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಈ ಅಂಗಡಿನ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಇವತ್ತು ಈ ಅಂಗಡಿಗೆ ಬಂದು ತೋರಿಸ್ತಾ ಇದ್ದೀನಿ, ಈ ಸ್ಟೈಲ್ ಮ್ಯಾಗ್ನೆಟ್ಗೆ ಬಂದು. ಸೊ ನಿಮಗೂ ಏನಾದರೂ ವಿಜಯನಗರ ಸುತ್ತಮುತ್ತ ಹತ್ತಿಗುಪ್ಪೆ ಇಲ್ಲೆಲ್ಲಾದರೂ ಇದ್ದೀವಿ ಅಂತೇಳಿ ಏನಾದರೂ ಬೆಸ್ಟ್ ಬಟ್ಟೆಗಳಿಗೆ ಬೇಗ ಆಯ್ಕೆ ಮಾಡಲಿಕ್ಕೆ, ಅದರಲ್ಲೂ ಸಹ ಬಟ್ಟೆ ಚೆನ್ನಾಗಿ ಆಗಿರಬೇಕು, ಬೇಗ ಆಯ್ಕೆ ಮಾಡಿ ಮುಗಿಬೇಕು ಅಂತ ಹೇಳಿದ್ರೆ, ನಿಮಗೆ ಸೆಲೆಕ್ಟ್ ಮಾಡಿ ಮುಗಿಬೇಕು ಅಂತ ಹೇಳಿದ್ರೆ ಸ್ಟೈಲ್ ಮ್ಯಾಗ್ನೆಟ್ಗೆ ಆರಾಮ್ಸೆ ಬಂದು ನೀವು ಭೇಟಿ ಕೊಡ್ಬೋದು. ಸರ್ ಅಡ್ರೆಸ್ ಹೇಳಿ ಕರೆಕ್ಟಾಗಿದು. ನಮ್ಮ ನಂಬರ್ 25
17th ಕ್ಲಾಸ್ MRC ರೋಡ್ ವಿಜಯನಗರ ಬ್ಯಾಂಗ್ಳೂರ್ 560040. ಒನ್ ಮೋರ್ ಇನ್ಫಾರ್ಮೇಶನ್, ಸ್ಟೈಲ್ ಮ್ಯಾನೆಟ್ ಅಂತ ಇನ್ನೊಂದು ಶೋರೂಮ್ ಸೇಮ್ ನೇಮ್ ಅಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಂದು ರಿಜಿಸ್ಟರ್ಡ್ ಬ್ರಾಂಡೆಡ್ ರಿಜಿಸ್ಟರ್ ಆಗಿದೆ. ನಂದು ಲೋಗೋ ಮತ್ತೆ ಸ್ಟೈಲ್ ಮ್ಯಾಟ್ ಅನ್ನೋದು ಇಂಡಿಯನ್ ಇದರಲ್ಲಿ ನಮ್ದು 36 ಕಾಲಮ್ ಇದರಲ್ಲಿ ರಿಜಿಸ್ಟರ್ ಆಗಿದೆ ಸ್ಟೈಲ್ ಮ್ಯಾನೆಟ್ ಅಂತಾನೆ. ಇದೇ ತರ ಸ್ಟೈಲ್ ಮ್ಯಾಟ್ ಅಂದ್ಬಿಟ್ಟು ಬೇರೆಯವ್ರು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಅದೆಲ್ಲ ಸ್ಟಾಕ್ ಲಾಟ್ ಮತ್ತೆ ಸೇಲ್ ಮಾಡೋ ಐಟಮ್ ಹಳೆ ಸ್ಟಾಕ್. ಎಲ್ಲಿ ಮಾಡಿದ್ದಾರೆ ಸರ್ ಆ ರೀತಿ? ಹಾಗಾದ್ರೆ ಇಲ್ಲೊಂದು ವಿಜಯನಗರದಲ್ಲೇ ಒಂದಿದೆ, ಮತ್ತೆ ಇನ್ನೊಂದು ಉಳ್ಳಾಲ್ ರೋಡ್ ಅಲ್ಲಿ ಏನೋ ಮಾಡಿದ್ದಾರೆ ಸೇಮ್ ಸ್ಟೈಲ್ ಮ್ಯಾಗ್ನೆಟ್. ಅದು ನಮ್ದಲ್ಲ, ನಮ್ದಿರೋದು ಸ್ಟೈಲ್ ಮ್ಯಾಟ್. ಲೋಗೋ ಎಲ್ಲ ಲೋಗೋ ತೋರಿಸ್ತೀರಾ ಸರ್? ಇಲ್ಲಿ ಇದೆಯಾ ಏನಾದ್ರು ರಿಜಿಸ್ಟರ್ ಆಗಿದೆ, ಈ ತರ ಲೋಗೋ ಬರುತ್ತೆ. ಅದು ಬಂದು ಅವರು ಮಾಡಿದ್ದಾರೆ, ಇನ್ನೊಂದು ಶೋರೂಮ್ ಆತರ ಮಾಡ್ಬಿಟ್ಟಿದ್ದಾರೆ. ನಿಮ್ಗೆ ಇದೇ ಕ್ಲಾತ್ ಒರಿಜಿನಲ್ ಇವ್ರದೇ ಬಟ್ಟೆ ಬೇಕು ಅಂತ ಹೇಳಿದ್ರೆ ಇವ್ರದ್ದು ನೋಡಿ ಅವ್ರ ಮೊಬೈಲ್ ಅಲ್ಲಿ ತೋರಿಸ್ತಾ ಇದ್ದಾರೆ, ಆ ರೀತಿ ಲೋಗೋ ಬರುತ್ತಂತೆ. ಸೊ ಇದು ಅವ್ರದ್ದು ಸ್ಟೈಲ್ ಮ್ಯಾಗ್ನೆಟ್ ಲೋಗೋ. ಈ ಲೋಗೋ ಇರೋ ಒಂದು ಶಾಪ್ಗಳು ಮಾತ್ರ ಇವ್ರದ್ದು, ಇನ್ನು ಬಾಕಿದೆಲ್ಲ ಅಲ್ಲ. ಕೆಲವರು ಕಾಪಿ ಮಾಡ್ಕೊಂಡು ಇಟ್ಕೋತಾರೆ, ಮಿಸ್ಯೂಸ್ ಮಾಡ್ಕೋತಾರೆ. ಯಾಕಂತ ಹೇಳಿದ್ರೆ ಆ ಒಂದು ಸ್ಟ್ಯಾಂಡರ್ಡ್ನೆಸ್ ನೋಡಿ. RR ನಗರಲ್ಲಿ ಇವ್ರದ್ದು ಶಾಪ್ ಇದೆ. ಅದೊಂದು ಸ್ವಲ್ಪ ಇದು ಹೊಡಿತೈತೆ ಲೈಟು. ನೋಡಿ ಇದು RR ನಗರಲ್ಲಿ ನಾನು ಮೊಬೈಲಲ್ಲೇ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಸೊ ಅವ್ರದ್ದು ಲೋಗೋ ನೋಡಿ ಕಾಣ್ತಾ ಇರ್ಬೋದು ನಿಮಗೆ, ಸ್ಟೈಲ್ ಮ್ಯಾಗ್ನೆಟ್ ಅಂತೇಳಿ ಅಲ್ಲಿ ಸ್ಟಾರ್ಟಿಂಗೇನೆ. ಹಾಂ, ಕಂಡಿದೆ ಬಿಡಿ ಸರ್, ಕಾಣ್ತು. ಇನ್ನೊಂದ್ಸರಿ ದೊಡ್ಡದಾಗಿ ತೋರಿಸ್ತಾರಂತೆ, ನೋಡೋಣ. ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ ನೇಮು. ಬಟ್ ನಂದು ರಿಜಿಸ್ಟರ್ಡ್ ಆಗಿದೆ, ಲೋಗೋ ಆಗಿರ್ಬೋದು ನೇಮ್ ಆಗಿರ್ಬೋದು ರಿಜಿಸ್ಟರ್ ಆಗಿದೆ. ಅದು ಕಸ್ಟಮರ್ ಅಲ್ಲಿ ಇದಾಗ್ತಿದೆ. ಮತ್ತೆ ರಿವ್ಯೂ ಅಲ್ಲಿ ಮೈನಸ್ ಕೆಲವರು ಅಲ್ಲಿ ಹೋಗಿ ಇದ್ ಮಾಡಿರ್ತಾರಲ್ವಾ, ಇದು ಸ್ಟೈಲ್ ಮ್ಯಾಟ್ ಒಂದೇ ಇರ್ಬೋದು ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದಾರೆ, ರಿವ್ಯೂಸ್ ಅಲ್ಲಿ ಕೆಲವರು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ. ಆಲ್ಮೋಸ್ಟ್ ನಮ್ ಕಸ್ಟಮರ್ಸ್ ಎಲ್ಲ ಯಾವ್ದು ರಾಂಗ್ ಇನ್ಫಾರ್ಮೇಶನ್ ಇರಲ್ಲ, ಅವರೊಬ್ರು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ. ನೋಡಿ ಲೋಗೋ ಈ ತರ ಇರುತ್ತೆ. ಲೋಗೋ ಈ ರೀತಿ ಇರುತ್ತೆ. ಸ್ಟೈಲ್ ಮ್ಯಾಗ್ನೆಟ್ ಅವ್ರದ್ದು ಒರಿಜಿನಲ್, ಇವ್ರದ್ದು ರಿಜಿಸ್ಟರ್ಡ್ ಶಾಪ್. ಆಕ್ಚುಲಿ ಕೆಲವರು ಹಿಂಗೆ ಕಾಪಿ ಮಾಡ್ತಾ ಇದಾರಂತೆ. ಅವ್ರದ್ರಲ್ಲಿ ಬಟ್ಟೆ ಚೆನ್ನಾಗಿಲ್ಲ ಅಂತೇಳಿ ಯಾರೋ ತಗೊಂಡವರು ಹಿಂಗೆ ರಿವ್ಯೂನ ಏನ್ ನೆಗೆಟಿವ್ ರಿವ್ಯೂ ಕೊಟ್ರೆ ಅದು ಇವ್ರಿಗೂ ಪಾಪ ಅಪ್ಲೈ ಆಗ್ಬಿಡುತ್ತೆ. ಯಾಕಂದ್ರೆ ಗೂಗಲ್ ಅಲ್ಲಿ ಆ ರೀತಿ ಇದೆಲ್ಲ ಒಂದು ಸಾಧ್ಯತೆಗಳಿರ್ತವೆ. ಸೊ ಅದರಿಂದ ಇವ್ರದ್ದು ಲೋಗೋ ಇದೆ, ಆ ಒಂದು ಲೋಗೋನ ನೋಡ್ಕೊಂಡು ನೀವು ಬೇಕಾದ್ರೆ ಆ ಶಾಪ್ಗೆ ಹೋಗ್ಬೋದು. ಆ ಶಾಪ್ ಒರಿಜಿನಲ್ ಶಾಪು, ರಿಜಿಸ್ಟರ್ಡ್. ಸರ್ ಇದು ಬಿಟ್ರೆ ಶರ್ಟು ಮತ್ತೆ ಪ್ಯಾಂಟ್ಗಳು ಬಿಟ್ರೆ ನಿಮ್ಮ ಹತ್ರ ಬೇರೆ ಎಲ್ಲ ಏನ್ ಸಿಗುತ್ತೆ ಈ ಶಾಪ್ ಅಲ್ಲಿ? ಟಿ ಶರ್ಟ್ಸ್ ಇದೆ, ಟಿ ಶರ್ಟ್ಸ್ ಕಲೆಕ್ಷನ್ ಸಿಗುತ್ತೆ. ಇದರ ಟಿ ಶರ್ಟ್ಸ್ ಬರುತ್ತೆ, ಕಾಲರ್ ಟಿ ಶರ್ಟ್ಸ್ ಮತ್ತೆ ಫುಲ್ ಸ್ಲೀವ್ ಟಿ ಶರ್ಟ್ಸ್. ಇದರ ಫುಲ್ ಸ್ಲೀವ್ ಟಿ ಶರ್ಟ್ಸ್ ಬರುತ್ತೆ. ಮತ್ತೆ ಟ್ರ್ಯಾಕ್ ಪ್ಯಾಂಟ್ಸ್ ಸಿಗುತ್ತೆ, ಟ್ರ್ಯಾಕ್ ಪ್ಯಾಂಟ್ಸ್ ಸಿಗುತ್ತೆ ಈ ತರ. ಓಕೆ, ಇದೆಲ್ಲ ಟ್ರ್ಯಾಕ್ ಪ್ಯಾಂಟ್ಸ್. ಮತ್ತೆ ಶಾರ್ಟ್ಸ್ ಸಿಗುತ್ತೆ ಬೇರೆ ಬೇರೆ. ಟಿ ಶರ್ಟ್ ಮತ್ತೆ ಪ್ಯಾಂಟ್ಸ್ ಏನ್ ರೇಂಜ್ ನಲ್ಲಿ ಸಿಗುತ್ತೆ ನಿಮ್ದು ಬಟ್ಟೆಗಳು? ಎಲ್ಲ ನಮ್ದು ರೌಂಡ್ ನೆಕ್ ಎಲ್ಲ 390 360 ಇಂದನೂ ಸಿಗುತ್ತೆ. 399 ಆಲ್ಮೋಸ್ಟ್. ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ 550 500 ಇಂದನೂ ಸಿಗುತ್ತೆ. ತುಂಬಾ ಕ್ವಾಲಿಟಿ ಇದೆ, ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಇಲ್ಲ. ಯಾಕಂದ್ರೆ ಕ್ವಾಲಿಟಿ ನಾನು ಇದೇ ಮಾಡಲ್ಲ, ಯಾಕಂದ್ರೆ ನಾನು ಓನ್ ಪರ್ಚೇಸ್ ಮಾಡೋ ತರ ಮಾಡ್ತೀನಿ. ಸರ್ ಕೆಲವು ಸೆಲೆಕ್ಷನ್ ಮಾಡೋದು. ಕೆಲವು ಕಡೆ ನಾನು ಬಟ್ಟೆಗಳು ತಗೊಂಡಿದ್ದೀನಿ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲವು ಶಾಪ್ಗಳಲ್ಲಿ ಕಲರ್ ಹೋದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಅಂತ ನನಗೆ ಹೇಳಿದ್ರು. ಅದಕ್ಕೆ ಅವ್ರು ರೆಡಿನೂ ಸಹ ತಗೊಬನ್ನಿ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ನಿಮ್ಮಲ್ಲಿ ಆ ರೀತಿ ಏನಾದ್ರು 1 or 2 ವಾಶ್ ನಮ್ದು ವ್ಯಾರಂಟಿ ಇರುತ್ತೆ. 1 or 2 ವಾಶ್ ಅಲ್ಲೇ ಹೋದ್ರೆ ಗೊತ್ತಾಗುತ್ತೆ. ಕಲರ್ಸ್ ಹೋದ್ರೆ ನಾವು ಅದಕ್ಕೆ ರಿಪ್ಲೇಸ್ಮೆಂಟ್ ಕೊಡ್ತೀರಾ ನೀವು? ಓಕೆ, ಯಾಕಂದ್ರೆ ನಮ್ದು ಅದು ಕಲರ್ ಏನು ಹೋಯ್ತು ಹೆಂಗ್ ಹೋಯ್ತು ಅಂದ್ರೆ ಕಂಪ್ನಿ ಮೇಲೆ ಇದಾಗುತ್ತಲ್ಲ, ನಮ್ಗೆ ಯೂಸಿಂಗ್ ಮೇಲೆ ಕೊಡಬೇಕಾಗುತ್ತೆ. ಯಾವ ತರ ಯೂಸ್ ಮಾಡಿದ್ರೆ 1 or 2 ವರ್ಷ ಗ್ಯಾರಂಟಿ ಇರುತ್ತೆ. ಓಕೆ, ಅದ್ರ ಮೇಲೆ ನಮ್ದು ಆಲ್ಮೋಸ್ಟ್ ಆ ತರ ಕಲರ್ಸ್ ಯಾವ್ದು ಕಂಪ್ಲೇಂಟ್ಸ್ ಬಂದಿಲ್ಲ. ಬಂದ್ರು ಅದೇನ ನಮ್ದು ಮೇಜರ್ ಮ್ಯಾನುಫ್ಯಾಕ್ಚರ್ ಇದ್ದಿದ್ರೆ ಅದನ್ನ ನೀವು ಸಹ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ? ಓಕೆ, ನೋಡಿ ವೀಕ್ಷಕರೇ, ಇದೊಂದು ಆಪ್ಷನ್ ಸಹ ಇಲ್ಲೂ ಸಹ ಇದೆ. ನಾನು ಲಾಸ್ಟ್ ಟೈಮ್ ಯಾವುದೋ ಒಂದು ಶಾಪ್ ತೋರಿಸಿದಾಗ ಅದನ್ನ ಹೇಳಿದ್ರು, ಅದಕ್ಕೆ ಇವ್ರನ್ನೂ ಸಹ ಕ್ವಶನ್ ಕೇಳಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಶಾಪ್ನ ಸ್ಟೈಲ್ ಮ್ಯಾಗ್ನೆಟ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ತೋರಿಸಿದ್ದೀನಿ. ನಿಮಗೆ ವಿಜಯನಗರ ಕಡೆ ಬಂದಾಗ ಬೇಗ ನೀವು ಆಯ್ಕೆ ಮಾಡಬೇಕು ಒಳ್ಳೆ ಬಟ್ಟೆಗಳನ್ನ ಅಂತ ಹೇಳಿದ್ರೆ ನೀವು ಖಂಡಿತ ನೀವು ಆಯ್ಕೆ ಮಾಡ್ಬೋದು. ಏನಾರು ಹೇಳಬೇಕು ಅಂದ್ಕೊಂಡಿದ್ದೀರಾ ಸರ್ ನಿಮ್ಮ ಒಂದು ಗ್ರಾಹಕರಿಗೆ? ಏನಾದ್ರು ಸ್ಪೆಷಲ್ ಆಗಿ ಇದೆ, ಬೆಸ್ಟ್ ಫ್ರೆಶ್ ಐಟಮ್ ಇರುತ್ತೆ. ನಾಟೆ ಸೇಲ್ ಐಟಮ್, ಸ್ಟಾಕ್ ಲಾಟ್ ಆತರ ಏನಿರಲ್ಲ. ಪೀಸ್ ಟು ಪೀಸ್ ಫ್ರೆಶ್ ಐಟಮ್ ಇರುತ್ತೆ, ಗುಡ್ ಕ್ವಾಲಿಟಿ ಇರುತ್ತೆ, ರೀಸನಬಲ್ ಪ್ರೈಸ್ ಇರುತ್ತೆ. ಕ್ವಾಲಿಟಿ ತಕ್ಕನ ಪ್ರೈಸ್ ಇರುತ್ತೆ. ಖಂಡಿತ ಇದು ಮಿಡ್ ರೇಂಜ್ ಏನು ಮಧ್ಯಮ ವರ್ಗದ ಜನಗಳು ಅಂತೀವೋ ಅವರು ಬೇಗ ಒಂದು ಬಟ್ಟೆನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಖಂಡಿತ ಬರ್ಬೋದು. ನಾನೇ 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ, ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು.
ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಏನಾದರೂ ವಿಶೇಷ ಇನ್ಫಾರ್ಮೇಷನ್ನೊಂದಿಗೆ ನಾನು ಮತ್ತೆ ಬರ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಅದು ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು. ಬಾಯ್.